ಕಾಂಗ್ರೆಸ್ ಸರ್ಕಾರ ನೀಡಿದ ಪಂಚ ಗ್ಯಾರಂಟಿಗಳು ಅನ್ಯ ರಾಜ್ಯಕ್ಕೆ ಮಾದರಿಯಾಗಿವೆ ಎಂದು ಎನ್ವೈಪಿ ಚೇತನ್ ರವರು ಅಭಿಪ್ರಾಯಪಟ್ಟರು. ಜಿಎಸ್ಟಿ ಅತಿ ಹೆಚ್ಚು ಸಂಗ್ರಹಣೆ ಆಗುತ್ತಿರುವ ರಾಜ್ಯ ಯಾವುದಾದರೂ ಇದ್ದರೆ ಅದು ನಮ್ಮ ಕರ್ನಾಟಕ. ಇದಕ್ಕೆ ಕಾರಣ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ಎಂದು ತಾಲೂಕು ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ಎನ್ವೈಪಿ ಚೇತನ್ ರವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಜಿಲ್ಲಾ ಪಂಚಾಯಿತಿ ಚಿತ್ರದುರ್ಗ, ತಾಲೂಕು ಪಂಚಾಯಿತಿ ಮೊಳಕಾಲ್ಮೂರು ಇವರ ಆಶ್ರಯದಲ್ಲಿ 25-26ನೇ ಸಾಲಿನ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಂಚ ಗ್ಯಾರಂಟಿ ಯೋಜನೆಗಳು ಲಾಭವನ್ನು ಜನಗಳು ಪಡೆಯುತ್ತಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಸರ್ಕಾರ ನೀಡಿದ ಭರವಸೆಯಂತೆ ಯೋಜನೆಗಳು ತಲುಪುತ್ತಿವೆ. ಸಣ್ಣ ಪುಟ್ಟ ವ್ಯತ್ಯಾಸ ಇರಬಹುದು, ಅವು ಸರಿ ಹೋಗುತ್ತವೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ಕುಟುಂಬದ ಮಹಿಳೆಯರಿಗೆ 2,000 ಹಣವನ್ನು ಪಡೆಯುತ್ತಿದ್ದು, ಇದರಿಂದ ಎಷ್ಟೋ ಕುಟುಂಬಗಳಿಗೆ ಬದುಕು ಕಟ್ಟಿಕೊಳ್ಳುತ್ತಿವೆ, ಬದುಕು ಹಸನಾಗುತ್ತಿವೆ. ಜನಗಳಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದೆ. ಎಲ್ಲ ಯೋಜನೆಗಳು ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದೇವೆ. ಇದಕ್ಕೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಿದರೆ ಈ ಎಲ್ಲ ಯೋಜನೆಗಳು ಕಡುಬಡವರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಮೊಳಕಾಲ್ಮೂರು ತಾಲೂಕಿನ ಹಳ್ಳಿಗಳಿಗೆ ಈ ಯೋಜನೆ ತಲುಪಿಲ್ಲ ಎನ್ನುವ ಮಾತು ಕೇಳಿಬರುತ್ತಿದೆ. ಅದಕ್ಕೆ ಶಕ್ತಿ ಯೋಜನೆಯು ಯಾವೊಬ್ಬ ವ್ಯಕ್ತಿಯೂ ಸಮೇತ ವಂಚಿತ ಆಗಕೂಡದು ಎನ್ನುವುದು ನಮ್ಮ ಉದ್ದೇಶವಾಗಿದೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗುವ ಬಸ್ಸುಗಳು ಹೈವೇನಲ್ಲಿ ನೇರವಾಗಿ ಹೋಗುತ್ತವೆ. ಕೆಲ ಬಸ್ಸುಗಳಾದರೂ ಹಳ್ಳಿಗಳ ಮೇಲೆ ಹೋದರೆ ಅನೇಕ ಜನಗಳಿಗೆ ರಾತ್ರಿ ಸಮಯದಲ್ಲಿ ಅನುಕೂಲವಾಗುತ್ತದೆ ಎಂದರು. ನಮ್ಮ ತಾಲೂಕ್ ಪಂಚಾಯತ್ ಆವರಣದಲ್ಲಿ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಂಡಿದ್ದು ಇದು 3ನೇ ಸಭೆ ಇದಾಗಿದೆ. ಹಿಂದೆ ನಾವು ಮತ್ತು ನಮ್ಮ ಸಮಿತಿ ಸದಸ್ಯರೆಲ್ಲರೂ ಕೂಡ 2-3 ತಿಂಗಳಿಗಾದ್ರೂ ಒಂದು ಸಭೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದು. ಆದರೆ ಕಾರಣಾಂತರಗಳಿಂದ ಕೆಲವು ವಿಳಂಬ ಆಗಿತ್ತು. ಆದರೆ ಈಗ ನಮ್ಗೆ ಎಲ್ಲ ರೀತಿ ಸಹಕಾರ ಸಿಗ್ತಾ ಇತ್ತು. ಹಾಗೂ ನಮಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತ ನಮ್ಮ ಪಕ್ಷದ ಹಿರಿಯರಿರಲಿ, ಶಾಸಕರಿಗೆ ಇರಲಿ, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ 2.5 ವರ್ಷ ಪೂರ್ಣಗೊಂಡಿದ್ದು ಅಧಿಕಾರಕ್ಕೆ ಬಂದು ಅಂದಿನ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಅವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಈ ಹಿಂದಿನವರೆಗೂ ಕೂಡ ಸಕ್ರಿಯವಾಗಿ ಎಲ್ಲ 5 ಗ್ಯಾರಂಟಿ ಯೋಜನೆಗಳು ಅವರು ಜನರಿಗೆ ಜಾರಿ ಮಾಡಿ ಪ್ರತಿಯೊಬ್ಬರಿಗೂ ಕೂಡ, ಮುಖ್ಯವಾಗಿ ಮಹಿಳೆಯರಿಗೆ, ಯುವಕರಿಗೆ, ಬಡವರಿಗೆ, ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗುವಂತ ಕೆಲಸ ನಮ್ಮ ಎಂಬೈ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರ ಒಂದು ನೇತೃತ್ವದಲ್ಲಿ ಮಾಡ್ಕೊಂತ ಬಂದಿದ್ದಾರೆ ಗ್ಯಾರಂಟಿ ಯೋಜನೆಗಳ ಮುಖಾಂತರ. ಅದೇ ರೀತಿ ನಾವು ಈ ಹಿಂದ್ಗಡೆ 5 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಗ್ಯಾರಂಟಿ ಶಿಬಿರ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ವಿ. ನಾವೇ ನೇರವಾಗಿ ಜನರ ಜೊತೆ ಹೋಗ್ಬಿಟ್ಟು ಅಲ್ಲೇ ನಾವು ಕುಂದುಕೊರತೆಗಳನ್ನು ಚರ್ಚಿಸಬೇಕಂತ ಹೇಳ್ಬಿಟ್ಟು, ಅದೇ ರೀತಿ ನಮಗೂ ಕೂಡ ಒಂದು ಉತ್ತಮವಾದಂತ ಒಂದು ಸ್ಪಂದನೆ ಸಿಕ್ಕಿದ್ದು. ಹಾಗೂ ಈಗ ಮುಖ್ಯವಾಗಿ ನಮ್ಮ ಗೃಹಲಕ್ಷ್ಮಿ ಇರಲಿ, ಆಮೇಲೆ ಗೃಹ ಜ್ಯೋತಿ ಯೋಜನೆ ಇರಲಿ, ಶಕ್ತಿ ಯೋಜನೆ ಇರಲಿ, ಅನ್ನಭಾಗ್ಯ ಯೋಜನೆ ಇರಲಿ, ಯುವನಿಧಿ ಯೋಜನೆ ಇರಲಿ, ಎಲ್ಲ ಯೋಜನೆಗಳು ಕೂಡ ಸಕ್ರಿಯವಾಗಿ ನಮ್ಮ ತಾಲೂಕಿನ ಜನರಿಗೆ ಒಂದು ಸಿಗ್ತಾ ಇದ್ದು, ಆ ಒಂದು ಯೋಜನೆಗಳಿಂದ ಲಾಭವನ್ನು ಪಡಿತಾ ಇದ್ದು. ಅದೇ ರೀತಿ ಇನ್ನೂ ಕೆಲವರು ಈ ಒಂದು ಯೋಜನೆಗಳಿಂದ ವಂಚಿತರಾಗಿದ್ರೆ ನಾವು ಕೂಡ ನೇರವಾಗಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಾಧ್ಯವಾದಷ್ಟು ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗುವಂತ ಕೆಲಸ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ, ಈಗ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ, ಅದರ ಜೊತೆಗೆ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹಣೆ ಹೊಂದಂತ ರಾಜ್ಯ ಯಾವ್ದಾದ್ರಿದೆ ಅಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯನೇ. ಇವೆಲ್ಲದಕ್ಕೂ ಕೂಡ ಕಾರಣ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸರ್ಕಾರಕ್ಕೆ ಒಂದು ಲಾಭ ಸಿಗ್ತಾ ಇದೆ. ಎಲ್ಲ ವರ್ಗದ ಜನರು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಎಲ್ಲ ಕಡೆ ಒಂದು ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಹಾಗಾಗಿ ಈಗ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಹಳಷ್ಟು ಮಹಿಳೆಯರು ಪ್ರತಿ ತಿಂಗಳು ನೀಡುವಂತ 2,000 ಹಣವನ್ನು ಅವರ ಒಂದು ವೈಯಕ್ತಿಕ ಖರ್ಚುಗಳಿಗೆ ಇರಬಹುದು, ವೈಯಕ್ತಿಕ ವ್ಯವಹಾರ ಖರ್ಚುಗಳಿಗೆ ಇರಬಹುದು, ಒಂದು ಬಿಸಿನೆಸ್ ವಿವಿಧ ಒಂದು ವ್ಯವಹಾರಗಳು ಅವರು ಸ್ಥಾಪನೆ ಮಾಡಿಬಿಟ್ಟು ಅವ್ರಿಗೂ ಕೂಡ ಅವ್ರ ಜೀವನದಲ್ಲಿ ಒಂದು ನೆಮ್ಮದಿ ವಾತಾವರಣ ಹಾಗೂ ಸಮಾಜದಲ್ಲಿ ಒಂದು ಗೌರವದ ವಾತಾವರಣ ಸೃಷ್ಟಿಸಿ ಅವ್ರಿಗೂ ಕೂಡ ಒಂದು ಯೋಜನೆ ನಮ್ಮ ಸರ್ಕಾರ ಕಲ್ಪಿಸಿದೆ. ಅದರ ಜೊತೆಗೆ ಮುಖ್ಯವಾಗಿ ಶಕ್ತಿ ಯೋಜನೆ ಇದೇ ಮೊದಲ ಬಾರಿಗೆ ಇಲ್ಲಿ ಇಲಾಖೆಯ ಒಂದು ಅಧಿಕಾರಿಗಳು ಬಂದಿರೋದು. ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ. ಯಾಕಂದ್ರೆ ನಮ್ಮ ಒಂದು ರಾಂಪುರ ಗ್ರಾಮ ಇರ್ಬೋದು, ಮತ್ತೆ ನಮ್ಮ ಆನ್ಗಲ್ ಗ್ರಾಮ ಇರ್ಬೋದು, ರಾಯಪುರ ಗ್ರಾಮದಲ್ಲಿ ಬಹಳಷ್ಟು ಗ್ರಾಮಗಳಲ್ಲಿ, ಸುತ್ತಮುತ್ತ ಹಳ್ಳಿಗಳಲ್ಲಿ ಬಹಳಷ್ಟು ಹೆಣ್ಮಕ್ಳು ಒಂದು ಶಕ್ತಿ ಯೋಜನೆಯಿಂದ ವಂಚಿತರಾಗಿದ್ದಾರೆ. ಈಗ ನಾವು ಹಿಂದ್ಗಡೆ ಶಿಬಿರ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಕೂಡ ಪಾಪ ವಯಸ್ಸಾದಂತ ಮಹಿಳೆಯರು ಈ ಒಂದು ಶಕ್ತಿ ಯೋಜನೆ ಒಂದು ಲಾಭ ಪಡಿಬೇಕು, ಒಂದು ಸದುಪಯೋಗ ಪಡ್ಕೋಬೇಕಂತ ಹೇಳ್ಬಿಟ್ಟು ಬೇರೆ ಬೇರೆ ದೇವಸ್ಥಾನಗಳಿಗೆ, ಮಂದಿರಗಳಿಗೆ, ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪಾಪ ಒಂದು ತುಂಬಾ ಆಸಕ್ತಿ ತೋರಿಸ್ತಾ ಇದ್ರು.
ನಾವು ಕೂಡ ನೇರವಾಗಿ ಒಂದು ಹಳ್ಳಿಗಳಿಗೆ ಹೋದಂತ ಸಂದರ್ಭದಲ್ಲಿ ನಾವು ಕೂಡ ಚರ್ಚಿಸಿದ್ವಿ. ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ಒಂದು ಬಸ್ಗಳು, ಸರ್ಕಾರಿ ಬಸ್ಗಳು ಗ್ರಾಮಗಳಿಗೆ ಅಥವಾ ಬೈಪಾಸ್ ಅಲ್ಲಿ ಬರದೆ ನೇರವಾಗಿ ಈ NH ಹೈವೇಯಲ್ಲಿ ಹೋಗೋದು ತುಂಬಾ ಪಾಪ ಅವರಿಗೆ ಅಲ್ಲಿ ಹಿರಿಯ ಮಹಿಳೆಯರಿಗೆ ಅಲ್ಲಿ ಬರೋದಕ್ಕೆ ತುಂಬಾ ತೊಂದರೆ ಆಗ್ತಿದೆ. ಹಾಗಾಗಿ ನಾವು ಮತ್ತು ನಮ್ಮ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ಈ ಒಂದು ನಮ್ಮ ಶಾಸಕರಿಗೆ ಗಮನಕ್ಕೆ ತರ್ತೀವಿ ಹಾಗೂ ಮುಂದಿನ ದಿನಗಳಲ್ಲಿ DC ಅವರ ಗಮನಕ್ಕೆ ತಂದು ನಮ್ಮ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಹೋಗಿ ಒಂದು ನಾವು ಮನವಿ ಮಾಡ್ತೀವಿ. ಹಾಗೂ ಇನ್ನು ಉಳಿದ ಎಲ್ಲಾ ಯೋಜನೆಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಅನುಕೂಲ ಆಗ್ತಾ ಇದೆ. ಇದ್ರ ಜೊತೆಗೆ ನಮ್ಮ ಸಮಿತಿಯಲ್ಲಿ 2 ವರ್ಷ ಆಯ್ತು ಈ ಒಂದು ಸಮಿತಿ ರಚಿಸಿ. ಈ ಸಮಿತಿಯಲ್ಲಿ ಅತಿ ಚಿಕ್ಕವನು ನಾನೇ, ಆದ್ರೂ ಕೂಡ ನಮಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತ ನಮ್ಮ ಶಾಸಕರಿಗೆ ಇರ್ಬೋದು, ಆಮೇಲೆ ನಮ್ಮ ಪಕ್ಷದ ಹಿರಿಯರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ. ನಾನು ನಮ್ಮ ಸಮಿತಿಯಲ್ಲಿ ಇರುವ ಎಲ್ಲಾ 14 ಸದಸ್ಯರು ಎಲ್ಲರೂ ಕೂಡ ಅರ್ಹರು ಹಾಗೂ ಅನುಭವಿಸಿದ್ರು ಎಲ್ಲರೂ ಇದ್ದಾರೆ. ಅದ್ರ ಜೊತೆಗೆ ನಾವು ಒಬ್ಬನೇ ಅಧ್ಯಕ್ಷ ಅಂತಲ್ಲ, ಎಲ್ಲರೂ ಕೂಡ ಗೌರವಾಧ್ಯಕ್ಷ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ. ಹಾಗಾಗಿ ಇದೇ ರೀತಿ ಒಂದು ಸಂಬಂಧ ಹಾಗೂ ವಿಶ್ವಾಸ ಇದೇ ರೀತಿ ಇರಲಿ. ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಸಹಕಾರ ಹಾಗೂ ತಮ್ಮ ಒಂದು ಆಶೀರ್ವಾದ ಇದೇ ರೀತಿ ಇರಲಿ. ನಾವೆಲ್ಲರೂ ಕೂಡ ಇದೇ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂತ ಹೋಗೋಣ. ನಮ್ಮ ತಾಲೂಕಿನಲ್ಲಿ ಯಾರೇ ಇರಲಿ ಈ ಒಂದು ಯೋಜನೆಗಳಿಂದ ವಂಚಿತರಾಗಿದ್ರೆ ನಾವೇ ಎಲ್ಲರೂ ಕೂಡ ನಮ್ಮ ಸಮಿತಿ ಸದಸ್ಯರು ಏನಿದೀವಿ ಎಲ್ಲರೂ ಕೂಡ ಗುರುತಿಸಿ ಅಧಿಕಾರಿಗಳ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಪ್ರತಿಯೊಬ್ಬ ಕಡುಬಡ ವ್ಯಕ್ತಿಗೂ ಕೂಡ ಈ ಒಂದು ಯೋಜನೆಗಳು ಸಿಗ್ಬೇಕಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ. ಕಾರ್ಯಕ್ರಮದಲ್ಲಿ ಆಹಾರ ಇಲಾಖೆ ಸಹಾಯಕ ನಿರ್ದೇಶಕರಾದ ಗೀತಾಂಜನೇಯ ಮಾತನಾಡಿ 900ಕ್ಕೂ ಹೆಚ್ಚು ಹೊಸ BPL ಅರ್ಜಿಗಳು ಬಾಕಿ ಇದ್ದು ಇದಕ್ಕೆ ಚಾಲನೆ ನೀಡಬೇಕಿದೆ. ಜನಸಾಮಾನ್ಯರ ಖಾತೆಯಲ್ಲಿ 1,20,000 ಇದ್ದರೆ ಕಾರ್ಡ್ ರದ್ದಾಗುವ ಸಾಧ್ಯತೆ ಇರುತ್ತದೆ. ಅವರ ಹೆಸರಿನಲ್ಲಿ GST ನಮೂದಿಯಾಗಿದ್ದರೂ ಸಮೇತ BPL ಕಾರ್ಡ್ ರದ್ದಾಗುವ ಸಾಧ್ಯತೆಗಳಿವೆ ಎಂದು ತಿಳಿಸಿದರು. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ನವೀನ್ ಕುಮಾರ್ ತಮ್ಮ ಇಲಾಖಾ ವಿವರವನ್ನು ನೀಡಿದರು. ಒಟ್ಟಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಕೆಲ ಬಡ ಕುಟುಂಬಗಳು ಆಧಾರವಾಗಿವೆ ಎಂದರೆ ತಪ್ಪಾಗಲಾರದು ಎಂದರು. 980 ಟಾರ್ಗೆಟ್ 36,500 ಆಗಿದೆ ಸರ್. ಅದರಲ್ಲಿ ಹಣ ಜಮಾ ಆಗಿರೋದು 35,080. 925 ಬಾಕಿ ಇದೆ ಸರ್. ಅದು ಅಮೌಂಟ್ ಬಂದ ತಕ್ಷಣ ಆಗ್ತಾರೆ ಆಗಸ್ಟ್ ತಿಂಗಳು. 340 ಅದು 311 ಇದೆ ಸರ್ GSTದು. ಅದು ಮೊನ್ನೆ ರಿಪೋರ್ಟ್ ಕೊಡ್ಬೇಕಾದ್ರೆ ಅದಿತ್ತು, ಮತ್ತೆ 2 ಆಗಿದೆ. 348 ಆಗಿದೆ ಸರ್. ಒಂದು ಮಿಸ್ ಆಗಿದೆ ಇವತ್ತಿಂದು ವರದಿಯಲ್ಲಿ. 44 ಜನ ಲಾಸ್ಟ್ ಟೈಮ್ ಇತ್ತು ಸರ್. ಇವ್ರಿಗೆಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ. ಜಾಸ್ತಿ ಕಡಿಮೆ ಆಗಿದೆ ಸರ್. ಅವ್ರಿಗೆ ಏನಂದ್ರೆ ಸರ್ ಎಲ್ರಿಗೂ ನಾವು ಫೋನ್ ಮಾಡಿ ಹೇಳ್ತಾ ಇದೀವಿ ಸರ್. ನಾವೇನೆ ಇಲ್ಲೇ ನಮ್ಮ ಆಫೀಸ್ಗೆ ಬಂದ್ ಮಾಡ್ತೀನಿ ಸರ್. ಸ್ವಲ್ಪ ಒಂದು 4 ದಿನದಿಂದ ಸರ್ವರ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಇವತ್ತು ಬಂದಿದ್ರು ಒಂದಿಬ್ರು ಸರ್ವರ್. ಕೆಲವ್ರು ಏನಾಗಿದೆ ಅಂದ್ರೆ ಇನ್ಕಮಿಂಗ್ ಕಾಲು ಹೋಗ್ತಿಲ್ಲ ಸರ್. ಒಂದು 10 ಜನದ ಆತರ ಇದೆ. ಆಮೇಲೆ ಕೆಲವು ಸ್ವಿಚ್ ಆಫ್ ಬರ್ತಿದಾವೆ, ಕೆಲವು ಊರಲ್ಲೇ ಇಲ್ಲ. ಆಮೇಲೆ ಇನ್ನೊಬ್ರಿಗೆ ಫೋನ್ ಮಾಡಿದ್ರೆ ಅವರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನ್ ಮಾಡಿದಾರೆ ಅಂದ್ರೆ ಒಬ್ಬರು ಫೋನ್ ನಂಬರ್ ಬೇರೆ ಅಲ್ಲ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇವ್ರದ್ದು ಯಾರು ಗ್ರಾಮವನ್ನರ್ದೇ ನಂಬರ್ ಕೊಟ್ಬಿಟ್ಟಾರೆ. ಅವ್ರಿಗೆ ಮಾಡಿದ್ರೆ ಒಬ್ರು ಮುಕ್ಕಣ್ಣ ಅಂತ ಅನ್ಸುತ್ತೆ, ರಾಂಪುರ, ಅವರೆಲ್ಲ ನಾನು ಸೊಂಡೂರಲ್ಲಿ ಇದ್ದೀನಿ. ನನಗೆ ಮಾಡಿರೋ ಸರ್ ನೀವು ಫೋನ್, ನಾನೇ ಮಾಡಿದ್ದೆ. ನನಗೆ ಮಾಡಿರೋ ಸರ್ ನೀವು ನನ್ನ ಫೋನ್ ನಂಬರ್ ಅವರು ನಾನಿಲ್ಲ ಸರ್. ಈಗ ನನ್ನ ನಂಬರ್ ಕೊಟ್ಟಿನಿ. ಅಟ್ಲೀಸ್ಟ್ ಅವ್ರು ಪಡಿತರ ಚೀಟಿ ತಂದು NFS ಅವರಿಗೆ 3,493.50 ಅಕ್ಕಿ, 3,835.24 ರಾಗಿ. ಇದು NFS ಯೋಜನೆಯಡಿ. ಅನ್ನಭಾಗ್ಯ ಯೋಜನೆಯಡಿ ನವೆಂಬರ್ ಅಂತ್ಯಕ್ಕೆ ಪೇಪರ್ಲೆಲ್ಲ ಸ್ವಲ್ಪ ಮಾಸ್ಕ್ ರೇಟ್ ಆಗಿತ್ತಲ್ಲ, ಸ್ಟೇಟ್ ಈಗ APL ಇರ್ತಕ್ಕಂಥ ಕನ್ವರ್ಟ್ ಮಾಡಿದ್ರು. ಸಂಖ್ಯೆ ಎಲ್ಲ ಕ್ಲಿಯರ್ ಮಾಡ್ತಾರೆ ನಮ್ಮ ಇನ್ಫಾರ್ಮ್ ಮಾಡಿದ್ರಿ. ಅದು ಆ ಟೈಪ್ ನಮ್ಮ ತಾಲೂಕಲ್ಲಿ ಇದೆಯಾ ಸರ್? ನಮ್ಮ ತಾಲೂಕಲ್ಲಿ ನಾವು ಕೂಡ CBDD ಮತ್ತು 6 months ಅನ್ನು ಇದರಲ್ಲಿ ನಾವು ಒಟ್ಟು 645 ಚೀಟಿನ ನಾವು APLಗೆ ಕನ್ವರ್ಷನ್ ಮಾಡಿದ್ವಿ ಸರ್. APL ವರ್ಗ ಇನ್ಕಮ್ಮು, ಆಮೇಲೆ GST ಇನ್ನು ಇದರಲ್ಲಿ ನಮಗೆ 1 ಅರ್ಜಿ ಮಾತ್ರ ನಮಗೆ ಅದರಲ್ಲಿ ಬಂದಿದೆ ಸರ್. ನಮಗೆ ಅರ್ಹರಿದ್ದೀವಿ ಅಂತ ಅದಕ್ಕೆ 45 ಒಳಗಡೆ ನಾವು ಇದು ಮಾಡ್ಬೇಕು ಸರ್. ಅದಕ್ಕೆ ಇನ್ನು ಉಳಿದಂತೆ ಅವೆಲ್ಲ ನಾವು ಕರೆಕ್ಟಾಗಿ ಇದು ಮಾಡಿದೆ ಅಂತ ನನಗೆ ಬಂದಿದೆ ಸರ್. ಧರ್ಮಸ್ಥಳ ಸಂಘದ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿಗೆ 19,903 ಜನ ಸರ್ ಓಡಾಡಿರೋದು, ಪ್ರಯಾಣಿಸಿರೋದು. ಅದರಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 48,20,20,946 ಸರ್. ಇದು ಬರೀ ಚಳ್ಳಕೆರೆ ತಾಲೂಕಿನ ಸರ್. ಚಳ್ಳಕೆರೆ ಪ್ಲಸ್ ಮೊಣಕಾಲ್ಮೂರು ಸರ್, 2 ಸೇರಿಬಿಟ್ಟು ಆಗಿರುತ್ತೆ, ಇನ್ಕ್ಲೂಡ್ ಆಗಿದೆ ಸರ್. ಯಾಕಂದ್ರೆ ಚಳ್ಳಕೆರೆ ಡಿಪೋ ಒಂದೇ ಸರ್ ಇರೋದು. ಈಗ ಈ ಮೊಣಕಾಲ್ಮೂರು ಸ್ಟಾರ್ಟ್ ಆಯ್ತು ಅಂದ್ರೆ ಡಿವೈಡ್ ಆಗುತ್ತೆ ಸರ್. ಮತ್ತೆ ಡಿವೈಡ್ ಆಗುತ್ತೆ ಸರ್. ಮೊಣಕಾಲ್ಮೂರು ಡಿಪೋ ಸ್ಟಾರ್ಟ್ ಆಯ್ತು ಅಂದ್ರೆ ಸೆಪರೇಟ್ ಆಗುತ್ತೆ ಸರ್. ಮೊಣಕಾಲ್ಮೂರು ತಾಲೂಕಿನ ಮಾತ್ರ ಸಿಗುತ್ತೆ ಸರ್.
ಇದು ಒಟ್ಟು ಚಳ್ಳಕೆರೆ ತಾಲೂಕು ಪ್ಲಸ್ ಮೊಳಕಾಲ್ಮೂರು ತಾಲೂಕಿಂದು ಎರಡು ಕಂಬೈನ್ ಆಗಿ ಕೊಟ್ಟಿರೋದು ಸರ್ ಇದು. ಇದೇ ಫಸ್ಟ್ ಟೈಮ್ ಹೌದು ಸರ್, ಯಾಕಂದರೆ ಈ ಚಳ್ಳಕೆರೆ ಡಿಪೋದಲ್ಲಿ ಸರ್ ಡಿಪೋ ಮ್ಯಾನೇಜರ್ ಇಲ್ಲ ಸರ್, ಸೂಪರ್ವೈಸರ್ ಇದ್ದೀನಿ. ಹೌದು ಸರ್, ಶಶಿಧರ್ ಅಂತ ಸರ್. ಶಿಶಿಧರ್ ಅವರೇ, ಹೌದು ನೀವು ಹೇಳ್ತಿರೋದು ನಮ್ಗೆ ಲೆಕ್ಕ ಬುಕ್ ಕೊಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಮೀಟಿಂಗ್ ಅಟೆಂಡ್ ಆಗಬೇಕು. ಇಲ್ಲ ಸರ್, 2 ತಿಂಗಳಿಗೆ 3 ತಿಂಗಳು ಸರ್ ಮೀಟಿಂಗ್ ಮಾಡ್ತಾರೆ. ಹೌದು ಸರ್. ಅವ್ರನ್ನ ಒಪ್ಪಿಸಿ ಸದಸ್ಯರು ಎರಡು ಕಡೆಯಿಂದ ಏನ್ ಮಾಡಿದಾರೆ, ಕೋಆರ್ಡಿನೇಷನ್ ಆಗಿಬಿಟ್ಟು ಅದಕ್ಕೆ ಟೆಂಡರ್ ಕರೆದ್ಬಿಟ್ಟು ಅದನ್ನ ಸ್ವಿಚ್ ಬೇಸ್ ಕಂಟ್ರೋಲ್ ಮಾಡ್ಬೇಕಂತ ಮಾಡಿದ್ದಾರೆ. ಈಗ ಹೇಳಿದ್ರು, ಈಗ ಸರ್ ಹೇಳದಂಗೆ ಏನಂತಂದ್ರೆ ಒಂದು ಸ್ವಿಚ್ ಬೇಸ್ ಈಗ ನಾವು ಡೈರೆಕ್ಟ್ ಆಗಿ ಒಂದೊಂದಕ್ಕೆ ಇಂಡಿವಿಜುವಲ್ ಹಾಕಕ್ ಬರೋದಿಲ್ಲ. ಯಾಕಂದ್ರೆ ಈಗ ಪ್ರತಿಯೊಂದು ಮನೆಗಳ ಮುಂದೆನೂ ಒಂದೊಂದು LED ಬಲ್ಬ್ ಹಾಕೊಂಡಿದ್ದಾರೆ. ಅದಕ್ಕೆ ಅದು ಸ್ವಿಚ್ ಬೇಸ್ ಕಂಟ್ರೋಲ್ ಎಲ್ಲ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಥವಾ ಊರಿಗೆ ಒಂದು 4-5 ಪಾಯಿಂಟ್ ಮಾಡ್ಕೊಂಡು ಒಂದು ಅದಕ್ಕಂತಾನೆ ಕಂಟ್ರೋಲ್ ವೈರ್ ಎಳಿಬೇಕು. ಆ ಕಂಟ್ರೋಲ್ ವೈರ್ಗೆ ಮತ್ತೆ ಟೈಮರ್ ಸ್ವಿಚ್ ಅಳವಡಿಸೋದಕ್ಕೆ ಅದನ್ನ ಎಸ್ಟಿಮೇಟ್ ಮಾಡಿ ನಾವು ಸಬ್ಮಿಟ್ ಮಾಡಿದ್ವಿ. ಸಬ್ಮಿಟ್ ಆಗಿದೆ ಸರ್. ಆಗಿದೆ ಸ್ವಾಮಿ. ಅಲ್ಲ, ಈಗ ವೇಸ್ಟ್ ಎಷ್ಟಾಗುತ್ತೆ? ವೇಸ್ಟ್ ಈಗ ಅದನ್ನ ಹೇಳಿ, ಈಗ ಇಷ್ಟು ದಿನ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗಿದೆ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದಾರಾ? ಅದನ್ನ ನಮ್ಮ ಲೈನ್ಮನ್ ಗಳ ಮುಖಾಂತರ ಅದನ್ನ ಮನವರಿಕೆ ಮಾಡ್ತಾ ಇದೀವಿ. ಯಾರಿಗೆ ಜನಗಳಿಗೆ ಆತರ ಜನಗಳಿಗೆ ಡೈರೆಕ್ಟ್ ನೀರು ಹಾಕೊಳಕ್ ಹೋಗ್ಬಾರ್ದು ಅಂತ ಅವ್ರಿಗೂ ಮಾಡ್ತಾ ಇದೀವಿ. ಮತ್ತೆ ಪಂಚಾಯತ್ ನಮ್ಮ ಏಡಗಳಿ ಸರ್ ಕಡೆಯಿಂದ ಪಂಚಾಯತಿ PDO-ಗಳಿಗೂ ಅದನ್ನೇ ಹೇಳಿಸಿದ್ರು ಸರ್. ಇವನ್ನ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಹನುಮಂತಪ್ಪ, ನಂದೀಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ನರಸಿಂಹರೆಡ್ಡಿ, ಹೊನ್ನೂರಪ್ಪ, ಲೋಕೇಶ್ ಪಲ್ಲವಿ, ಸಿದ್ದಬಸಪ್ಪ, ಮಂಜುನಾಥ್, ವಿಜಯಕುಮಾರ್, GP ಸುರೇಶ್, ಮೊಹಮ್ಮದ್ ರಫಿ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.